ನಮಸ್ಕಾರ ಗೆಳೆಯರೇ, ಸ್ವಾಗತ ಆರ್ಕೆ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ಗೆ. ಫ್ರೆಂಡ್ಸ್, ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ. ನಾವಿಂದು ಜೀವನದಲ್ಲಿ ಬರುವ ಪ್ರತಿಯೊಂದು ಸಮಸ್ಯೆಯನ್ನು ಹೇಗೆ ಶ್ರೀಕೃಷ್ಣ ತನ್ನ ಜ್ಞಾನದಿಂದ ಸುಲಭವಾಗಿ ಎದುರಿಸಬಹುದು ಎಂಬ 5 ಅಮೂಲ್ಯ ಸೂತ್ರಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ನಿಮ್ಮ ಜೀವನದಲ್ಲಿ ಎಷ್ಟು ದೊಡ್ಡ ಸಮಸ್ಯೆ ಬಂದರೂ ಶ್ರೀಕೃಷ್ಣ ಹೇಳುವ ಈ ಮಾತುಗಳು ನಿಮ್ಮನ್ನು ನಿಲ್ಲಿಸಿ ಶಾಂತಿ ಮತ್ತು ಧೈರ್ಯ ಕೊಡುವುದರಲ್ಲಿ 100% ಖಂಡಿತ. ಟಿಪ್ 1: ಸಮಸ್ಯೆಯಿಂದ ಓಡಬೇಡಿ, ಮುಖಾಮುಖಿ ನಿಲ್ಲಿ. ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ಮೊದಲ ಮಾತು, ಸಮಸ್ಯೆಯಿಂದ ಓಡೋದು ಧೈರ್ಯವಲ್ಲ, ಅದನ್ನು ಎದುರಿಸುವುದೇ ನಿಜವಾದ ಯುದ್ಧ. ನಾವು ಜೀವನದಲ್ಲಿ ಅನೇಕ ಬಾರಿ ಸಮಸ್ಯೆ ಬಂದಾಗ ತಪ್ಪಿಸಿಕೊಳ್ಳಲು ಯೋಚಿಸುತ್ತೇವೆ, ನಾಳೆ ನೋಡೋಣ ಅಂತ ಮುಂದೂಡುತ್ತೇವೆ, ನಮ್ಮಲ್ಲಿ ಭಯ ಹೆಚ್ಚಿಸ್ತೇವೆ. ಆದರೆ ಕೃಷ್ಣ ಹೇಳ್ತಾರೆ, ಭಯದ ಹಿಂದೆ ಓಡಿದವರು ಯಾವತ್ತೂ ಗೆಲ್ಲಲಿಲ್ಲ, ಭಯವನ್ನು ಕಣ್ಣಿಗೆ ಕಣ್ಣು ಹಾಕಿ ನೋಡಿದವರು ಮಾತ್ರ ಗೆದ್ದರು. ಹೀಗಾಗಿ ಒಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಇಡೀ ಜೀವನ ಇಟ್ಟುಕೊಳ್ಳಿ: ಈ ಸಮಸ್ಯೆ ನನ್ನನ್ನು ನಾಶ ಮಾಡೋಕೆ ಬಂದಿದೆಯಾ ಅಥವಾ ನನ್ನನ್ನು ಬಲಪಡಿಸೋಕೆ ಬಂದಿದೆಯಾ? ಕೃಷ್ಣ ಹೇಳ್ತಾರೆ, ಪ್ರತಿ ಸಂಕಷ್ಟವು ನಿನ್ನ ಶಕ್ತಿಯನ್ನು ಪರೀಕ್ಷಿಸಲು ಬಂದಿರುವ ಸ್ನೇಹಿತ. ಟಿಪ್ 2: ಮನಸ್ಸನ್ನು ಸ್ಥಿರಗೊಳಿಸು. ಯುದ್ಧಕ್ಕೆ ಮೊದಲು ಒಳಗಿನ ಶಾಂತಿ ಬೇಕು. ಭಗವದ್ಗೀತೆಯಲ್ಲಿ 700 ಶ್ಲೋಕಗಳಿದ್ರೂ ಎಲ್ಲವೂ ಒಂದೇ ಮಾತನ್ನು ಹೇಳುತ್ತದೆ: ಸಮಸ್ಯೆ ಬರುವಾಗ ನಾವು ಗಾಬರಿ ಪಡ್ತೇವೆ, ಆತಂಕವಾಗುತ್ತದೆ, ಯೋಚಿಸುವ ಶಕ್ತಿ ಕಡಿಮೆ ಆಗುತ್ತದೆ. ಆದರೆ ಕೃಷ್ಣ ಹೇಳ್ತಾರೆ, ಅಸ್ಥಿರ ಮನಸ್ಸು ಕತ್ತಲೆಯಲ್ಲಿರುವ ದೀಪದಂತೆ, ಸ್ಥಿರ ಮನಸ್ಸು ಸೂರ್ಯೋದಯದಂತೆ. 30 ಸೆಕೆಂಡ್ ಉಸಿರಾಟ ಶಾಂತಿ ಮಾಡುವಾಗ, 1 ನಿಮಿಷ ಮೌನವಾಗಿ ಕುಳಿತುಕೊಳ್ಳುವಾಗ, 5 ನಿಮಿಷ ಸಮಸ್ಯೆಯನ್ನು ನೆಮ್ಮದಿಯಿಂದ ನೋಡುವಾಗ ಸಮಸ್ಯೆ 50% ಈಗಾಗಲೇ ಸಣ್ಣದಾಗುತ್ತದೆ. ಟಿಪ್ 3: ನಿನ್ನ ಕರ್ತವ್ಯ ಮಾಡು, ಫಲದ ಬಗ್ಗೆ ಯೋಚಿಸಬೇಡಿ. ಶ್ರೀಕೃಷ್ಣನ ಅತ್ಯಂತ ಬಲವಾದ ಸೂತ್ರ: ಕರ್ಮಕ್ಕೆ ಹಕ್ಕುವಿದೆ, ಫಲಕ್ಕೆ ಅಲ್ಲ. ಸಮಸ್ಯೆ ಬರುವಾಗ ನಾವು ಫಲದ ಭಯ, ತಪ್ಪು ಆಗ್ಬಿಟ್ರೆ, ಜನ ಏನು ಹೇಳ್ತಾರೆ, ಇವೆಲ್ಲವನ್ನ ಯೋಚಿಸುತ್ತೇವೆ. ಕೃಷ್ಣ ಹೇಳ್ತಾರೆ, ವಿಚಾರಿಸುವುದು ನಿನ್ನ ಕೆಲಸ, ಕ್ಲೇಶ ಪಡುವುದು ನಿನ್ನ ಕೆಲಸ ಅಲ್ಲ. ಯಾವುದೇ ಸಮಸ್ಯೆ ಬಂದರೂ ನಾನು ಏನು ಮಾಡಬಹುದು ಎಂಬುದರ ಮೇಲೆ ಗಮನ ಕೊಡಿ. ನಾನು ಏನು ಕಳೆದುಕೊಳ್ತೇನೆ ಎಂಬ ಯೋಚನೆ ಬೇಡ. ಯಾಕೆಂದ್ರೆ ಫಲವನ್ನು ಚಿಂತಿಸಿದವನು ಸೋಲುತ್ತಾನೆ, ಕರ್ಮವನ್ನು ಚಿಂತಿಸಿದವನು ಗೆಲ್ಲುತ್ತಾನೆ. ಟಿಪ್ 4: ಲೋಕದ ಮಾತುಗಳಿಗೆ ಕಿವಿ ಕೊಡಬೇಡಿ, ನಿನ್ನ ದಾರಿ ನಿನಗೆ ಗೊತ್ತು. ಅರ್ಜುನನಿಗೆ ಯುದ್ಧ ಮಾಡಬೇಡ ಎಂದು ಸುತ್ತಮುತ್ತಲಿನವರು ಒತ್ತಡ ಹಾಕಿದ್ರು. ಆದರೆ ಕೃಷ್ಣ ಹೇಳಿದ, ಲೋಕ ನಿನ್ನ ನೋವನ್ನು ನೋಡುವುದಿಲ್ಲ, ಅವು ನಿನ್ನ ತಪ್ಪನ್ನೇ ನೋಡುತ್ತವೆ. ಆದರೆ ನಾನು ನಿನ್ನ ಹೃದಯವನ್ನು ನೋಡುತ್ತೇನೆ. ಇದು ನಿಮ್ಮ ಜೀವನಕ್ಕೂ 100% ಸರಿ. ಜನ ಏನು ಹೇಳ್ತಾರೆ, ಜನರ ಅಭಿಪ್ರಾಯ ಏನು, ಅವರು ನಗ್ತಾರೇನಾ, ಇವೆಲ್ಲ ಕೇಳ್ತಾ ಹೋದರೆ ಜೀವನದಲ್ಲಿ ಒಂದು ಹೆಜ್ಜೆಯನ್ನು ಹಾಕಲಾಗುವುದಿಲ್ಲ. ಕೃಷ್ಣ ಹೇಳ್ತಾರೆ, ಲೋಕದ ಮಾತು ದುರ್ಬಲರಿಗಾಗಿ, ಶಾಂತವಾಗಿ ನಡೆಯುವವರು ಗೆಲ್ಲುವರು. ಸಮಸ್ಯೆಯನ್ನು ಎದುರಿಸುವಾಗ ಜನರ ಅಭಿಪ್ರಾಯಕ್ಕಲ್ಲ, ಸತ್ಯಕ್ಕೆ ವಿಧೇಯರಾಗಿರಿ. ಟಿಪ್ 5: ಭಯ ಕ್ಷಣಿಕ, ನಿನ್ನ ಶಕ್ತಿ ಶಾಶ್ವತ. ಕೃಷ್ಣನ ಅತ್ಯಂತ ಸುಂದರವಾದ ಉಪದೇಶ: ನಿನ್ನೊಳಗಿನ ಆತ್ಮ ದೊಡ್ಡದು, ನಿನಗೆ ಎದುರಾಗಿರುವ ಸಮಸ್ಯೆ ಚಿಕ್ಕದು. ಭಯ ಏನು ಮಾಡುತ್ತೆ ಗೊತ್ತಾ? ಮನಸ್ಸನ್ನು ಕತ್ತಲೆ ಮಾಡುತ್ತೆ, ನಂಬಿಕೆಯನ್ನು ಕುಗ್ಗಿಸುತ್ತೆ, ಆತ್ಮವಿಶ್ವಾಸವನ್ನು ತಿನ್ನುತ್ತೆ. ಆದರೆ ಒಂದು ಸತ್ಯ: ಭಯ 2 ನಿಮಿಷ ನಿಲ್ಲುತ್ತೆ, ಧೈರ್ಯ 2 ವರ್ಷ ಬದುಕುತ್ತೆ. ಸಮಸ್ಯೆ ಬಂದಾಗ ನಿಮ್ಮ ಮನಸ್ಸಿಗೆ ಈ ಒಂದು ಮಾತು ಹೇಳಿ: ಕೃಷ್ಣ ನನ್ನ ಜೊತೆ ಇದ್ದಾನೆ, ಹಾಗಾಗಿಯೇ ಸಮಸ್ಯೆ ನನಗೆ ಸುಲಭ. ಇವೀಗ ಶ್ರೀಕೃಷ್ಣನ 5 ಅದ್ಭುತ ಜೀವನ ಸೂತ್ರಗಳು. ನಾವು ಎಷ್ಟು ದೊಡ್ಡ ಸಮಸ್ಯೆ ಎದುರಿಸುತ್ತಿದ್ರೂ ಈ 5 ಮಾತುಗಳು ಸಾಕು, ತಕ್ಷಣ ಶಾಂತಿ, ಧೈರ್ಯ ಮತ್ತು ಹೊಸ ದಾರಿ ತೋರಿಸುತ್ತವೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಆರ್ಕೆ ಸ್ಟುಡಿಯೋ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಜ್ಞಾನ, ಪ್ರೇರಣೆ ಮತ್ತು ಶ್ರೀಕೃಷ್ಣನ ಮಾತುಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.